ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನು ಇವತ್ತೊಂದು ಒಳ್ಳೆ ಚಿಲ್ಲಿ ಚಿಕನ್ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ಮೇಲ್ಗಡೆ ಒಂದು ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟ್ ಆಗೋ ಜ್ಯೂಸಿ ಆಗಿರುವಂಥ ಒಂದು ಒಳ್ಳೆ ಚಿಲ್ಲಿ ಚಿಕನ್ ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ. ಅದರ ಚಿಲ್ಲಿ ಚಿಕನ್ ನೀವು ತಿಂದು ಇರ್ತೀರಾ, ಮಾಡೂ ಇರ್ತೀರಾ, ನೋಡೂ ಇರ್ತೀರಾ. ನಾನು ಯಾವ ರೀತಿ ಚಿಲ್ಲಿ ಚಿಕನ್ ಮಾಡ್ತೀನಿ ಅನ್ನೋದು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತು ಏನೇನೆಲ್ಲ ಬೇಕು, ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ನೋಡೋಣ ಬನ್ನಿ. ಚಿಲ್ಲಿ ಚಿಕನ್ ಮಾಡೋದಕ್ಕೆ ನಾನು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ನೀವು ಮಿಕ್ಸ್ ಕೂಡ ತಗೋಬಹುದು. ಇದನ್ನು ಚೆನ್ನಾಗಿ ತೊಳೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇದು 1/4 kg ಅಷ್ಟು ಇದೆ. ಇಲ್ಲಿ ಒಂದು ಈರುಳ್ಳಿ ಈ ರೀತಿ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಸಿಮೆಣಸು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ನಾನು ಈ ರೀತಿ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ ಕೂಡ ನಾನು ಮೀಡಿಯಮ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಚಿಕ್ಕಕ್ಕೆ. ಒಂದು ಕ್ಯಾಪ್ಸಿಕಮ್ ಅದನ್ನ ಈ ರೀತಿ ದಪ್ಪ ಸೈಜಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ. ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್, ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಮೊಸರು, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಬೇಕಾದಷ್ಟು ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಅಷ್ಟು ಕಾಲ್ ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್. ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಏನೇ ಗಂಟಿಲ್ದೆ. ಈಗ ಆ ಚಿಕನ್ ಪೀಸಸ್ನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಒಂದು ಲಿಂಬೆ ಹಣ್ಣಿನ ರಸ ನಾನು ತೆಗೆದಿಟ್ಟಿದ್ದೆ, ಅದನ್ನ ಹಾಕೊಂಡೆ. ವಿನಿಗರ್ ಇದ್ರೆ ನೀವು ಹಾಕೋಬಹುದು, ನನ್ನ ಹತ್ರ ಇದೆ, ಆದ್ರೆ ನಾನು ಲಿಂಬೆ ಹಣ್ಣಿನ ರಸನೇ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ 1 hour ಹಾಗೆ ಬಿಡ್ತೀನಿ. ಬೇಗ ಮಾಡಿ ತೆಗಿಬೇಕು ಅಂದ್ರೆ ಒಂದು ಅರ್ಧ ಗಂಟೆ ಇಟ್ಟರು ಆಗುತ್ತೆ. ಫ್ರೀ ಟೈಮ್ ಇತ್ತು ಅಂತ ಹೇಳಿದ್ರೆ 1 ಗಂಟೆ ಇಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದನ್ನ 1 ಗಂಟೆ ಹಾಗೆ ಬಿಡ್ತೀನಿ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ತುಂಬಾ ಎಣ್ಣೆ ಬೇಡ, ಒಂದು ಸ್ವಲ್ಪ ಮೆಂತ್ಯ ಯಾಕಂದ್ರೆ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ. ಅದನ್ನು ಹಾಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಾಫ್ಟಾಗಿ ನೀವು ಬೇಯಿಸಿ ತಗೋಬೋದು, ಇಲ್ಲ ಕ್ರಿಸ್ಪಿಯಾಗಿರಬೇಕು, ಕ್ರಿಸ್ಪಿಯಾಗಿ ಬೇಯಿಸಿ ತಗೋಬೋದು. ಸ್ವಲ್ಪ ಕ್ರಿಸ್ಪಿಯಾಗಿ ಫ್ರೈ ಮಾಡಿ ತಗೊಳ್ತಾ ಇದ್ದೀನಿ. ಯಾಕೆಂದರೆ ಸಾಫ್ಟ್ ಆಗಿಬಿಟ್ರೆ ಅದನ್ನು ಕಾರ್ನ್ಫ್ಲವರ್ ಎಲ್ಲ ಮಿಕ್ಸ್ ಮಾಡೋದ್ರಿಂದ ನಾವು ಕೊಡೋದಿಲ್ಲ. ನಿಮಗೆ ಆ ರೀತಿಯೇ ಸಾಫ್ಟಾಗಿರಬೇಕು ಅಂದರೆ ನೀವು ಸಾಫ್ಟಾಗಿ ಬೇಯಿಸ್ಕೊಬೋದು, ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿಯಾಗಿ ಬೇಯಿಸ್ಕೋಬೋದು. ಚೆನ್ನಾಗಿ ಫ್ರೈ ಆಗಿದೆ. ಮೆಣಸಿನ ಪೌಡರ್ ಅಂದರೆ ಫುಡ್ ಕಲರ್ ಆಗಲೇ ಆ್ಯಡ್ ಮಾಡಿಲ್ಲ, ಆದರೂ ಕೂಡ ಈ ಒಂದು ಕಲರಲ್ಲಿ ನನಗೆ ಫ್ರೈ ಆಗಿ ಸಿಕ್ಕಿಲ್ಲ ಕೂಡ ನಾನು ಹೀಗೆ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಯಿತು, ಕ್ರಿಸ್ಪಿಯಾಗಿ ನಾನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸು ಹಾಕಿ ಅದಕ್ಕೆ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ತುಂಬ ಫ್ರೈ ಮಾಡ್ಕೋಬೇಕು ಅಂತ ಇಲ್ಲ, ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದರ ಆಮೇಲೆ ಕೂಡ ನೋಡಿ ಹಾಕ್ಕೊಳ್ತೀನಿ, ಯಾಕಂದರೆ ಒಂದು ಚಿಕನ್ ಕೂಡ ಸೇಫ್ಟಿ ಇದೆ. ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ, ಅದು ಕೂಡ ಲೈಟಾಗಿ ನಾನು ಫ್ರೈ ಆದರೆ ಸಾಕು. ತುಂಬ ಸಿಗೋದು ಬೇಡ ನನಗೆ. ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಸಾಸ್ ಬಂದು ನಾನು ಗ್ರೀನ್ ಚಿಲ್ಲಿ ಬಂದು ಹಣ್ಣಾಗಿರುತ್ತೆ, ಆ ಚಿಲ್ಲೀಸ್ನ ನಾನು ಬಂದು ಬಾಯ್ಲ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಮತ್ತೆ ಕೂಡ ನಾನು ಬಾಯ್ಲ್ ಮಾಡಿ ತಗೊಂಡು ಆರ್ಟಿಕಲ್ ಸಿಗುತ್ತೆ ಚಿಲ್ಲಿ ಸಾಸ್, ಅದೇ ನಿಮಗೆ ಸಿಕ್ಕಿದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸು, 2 ಟೇಪ್ ಟೊಮೆಟೊ ಕೆಚಪ್, ಚಿಕನ್ನೆಲ್ಲ ಏನು ಮಿಕ್ಸ್ ಮಾಡಿಟ್ಟಿದ್ನೋ ಆ ಮಿಕ್ಸಿಂಗ್ ಕೂಡ ಸ್ವಲ್ಪ ಉಳಿದಿತ್ತು, ಅದು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲವರ್ ಇಲ್ಲಿ 1 ಕಪ್ಪಲ್ಲಿ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಗರ್ ಹಾಕಿ ನಾನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಂಡೆ. ಇದು ಚೆನ್ನಾಗಿ ಈಗ ಬಾಯ್ಲ್ ಮಾಡ್ಕೋಬೇಕು. ಅದಕ್ಕೆ ನಾನು ಚಿಕನ್ ಕೂಡ ಹಾಕ್ಕೊಂಡಿದ್ದೀನಿ. ಸಾರಿ, ಆ ಚಿಕನ್ ಹಾಕುವಾಗ ಲೋಡಿಂಗ್ ಆಗಿ ಅದು ಸ್ವಲ್ಪ ವಿಡಿಯೋ ಕಟ್ಟಾಗಿದೆ, ಹಾಗೆ ಅದರಲ್ಲಿ ಮಿಕ್ಸ್ ಆಗಿದೆ ನನಗೆ. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಕೂಡ ಉದುರಿಸ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದು ಕೂಡ ಆ್ಯಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಇಲ್ಲ, ಅದೇ ಆ್ಯಡ್ ಮಾಡಿಕೊಂಡ್ರೆ ಕೂಡ ತುಂಬ ಟೇಸ್ಟ್ ಆಗಿರುತ್ತೆ. ಮಿಕ್ಸ್ ಮಾಡಿಕೊಂಡೆ. ಈಗ ಚಿಲ್ಲಿ ಚಿಕನ್ ರೆಡಿಯಾಗಿದೆ. ಒಂದು ಒಳ್ಳೆ ಚಿಲ್ಲಿ ಚಿಕನ್ನೇ ನಾನು ನಿಮಗೆ ತೋರಿಸಿದ್ದೀನಿ. ಈಗ ಒಂದು ಟ್ರೇಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಒಂದು ಕ್ರಿಸ್ಪಿ ಆಗೋ, ಒಳಗಡೆ ಒಂದು ಸಾಫ್ಟ್ ಆಗೋ, ಜ್ಯೂಸಿ ಆಗೋ ನಮಗೆ ಚೆನ್ನಾಗಿ ಬೆಂದು ಸಿಕ್ಕಿದೆ. ನೋಡುವಾಗಲೇ ಗೊತ್ತಾಗುತ್ತೆ, ಅಷ್ಟೇ ತುಂಬ ಟೇಸ್ಟ್ ಆಗಿತ್ತು. ಈ ರೀತಿ ಖಂಡಿತ ನೀವು ಟ್ರೈ ಮಾಡಿ. ಚಿಕನ್ ತುಂಬ ವೆರೈಟೀಸ್ ನಾವು ಈ ಮನೇಲಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಕೂಡ ನಾವು ಮಾಡ್ಕೋಬೋದು. ಇವತ್ತೊಂದು ಒಳ್ಳೆ ಚಿಲ್ಲಿ ಚಿಕನ್ನೇ ನಾನು ನಿಮಗೆ ತೋರಿಸಿದ್ದೀನಿ. ಖಂಡಿತ ಟ್ರೈ ಮಾಡಿದ್ದೀನಿ ನೋಡಿ. ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ನನ್ನ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬ ಧನ್ಯವಾದಗಳು.